ಕೂದಲನ್ನು ಯಾವಾಗಲೂ ಕಟ್ಕೊಳ್ಬೇಕು. ಕೂದಲು ಯಾವಾಗಲೂ ಸ್ವತಂತ್ರವಾಗಿರಬಾರ್ದು, ಬಿಚ್ಚಿ ಹರಡಿರಬಾರ್ದು, ಹಾರ್ತಾ ಇರಬಾರ್ದು. ಅಲ್ಲೇ ಕೆಳಗಡೆ ಬುದ್ಧಿ ಇದೆ ನೋಡಿ ನಮ್ಮದು, ಕೂದಲು ಕೆಳಗೆ, ಅದು ಕೆಡುತ್ತೆ ಅಂತ, ಅದು ಚಂಚಲ ಆಗುತ್ತೆ ಅಂತ. ಕೂದಲು ಚಂಚಲವಾದರೆ ಮನಸ್ಸು ಚಂಚಲವಾಗುತ್ತೆ, ಕೂದಲು ಸ್ಥಿರವಾದರೆ ಮನಸ್ಸು ಸ್ಥಿರ ಆಗುತ್ತೆ. ಕೂದಲಿಗೂ ಮನಸ್ಸಿಗೂ ನೇರ ಸಂಬಂಧ ಇದೆ. ಯೋಗಶಾಸ್ತ್ರ ಹೇಳುತ್ತೆ. ತುಂಬ ವಿಷಯ ಇದೆ ನಿಮ್ಗೆ ಅದನ್ನು ನಿರೂಪಣೆ ಮಾಡೋದಕ್ಕೆ. ನಮ್ಮಲ್ಲಿ ತುಂಬ ನಾಡಿಗಳಿದ್ದಾವೆ, ಅಸಂಖ್ಯಾತ ನಾಡಿಗಳಿದ್ದಾವೆ. ಈ ನಾಡಿಗಳಿಗೂ ಚಿತ್ತವೃತ್ತಿಗೂ ಸಂಬಂಧ, ನಮ್ಮ ಥಾಟ್ಸಿಗೂ ನಾಡಿಗಳಿಗೂ ಸಂಬಂಧ ಇರುವಂಥದ್ದು. ಈ ನಾಡಿಗಳು ಹೊರಗೆ ಬರುವಾಗ ಅದೇ ಕೂದಲುಗಳಾಗಿ, ಕೂದಲ ಜಾಗ ಇದೆಯಲ್ಲ ಅಲ್ಲಿಂದ ಹೊರಗೆ ಬರೋದು ನಾಡಿಗಳೆಲ್ಲವೂ. ಹಾಗಾಗಿ ಇದು ಅತ್ತಿತ್ತಾಗ್ತಾ ಇದ್ದರೆ, ಕೂದಲು ಹಾರಾಡ್ತಾ ಇದ್ದರೆ ಚಿತ್ತವೂ ಕೂಡ ಚಂಚಲವಾಗ್ತಾ ಇರುತ್ತೆ ನಮ್ಮದು. ಯಾಕಂದರೆ ಯಾವ ನಾಡಿಯಲ್ಲಿ ನಮ್ಮ ಮನಸ್ಸು ಆಡ್ತಾ ಇದೆಯೋ, ಯಾವ ನಾಡಿಯಲ್ಲಿ ನಮ್ಮ ಮನಸ್ಸು ಆಡ್ತಾ ಇದೆಯೋ ಆ ಥಾಟ್ ನಮಗೆ ಬರೋಂಥದ್ದು ಅಂತ. ನಮ್ಮ ಮನಸ್ಸು ಬೇರೆ ಬೇರೆ ನಾಡಿಗಳ ಪ್ರವೇಶ ಮಾಡ್ತಾ ಇರುತ್ತೆ. ಈಗ ಉದಾಹರಣೆಗೆ ಸಮುದ್ರ, ಅದಕ್ಕೊಂದು ನಾಡಿ ಇದೆ. ಆ ಸಮುದ್ರದ ನಾಡಿ ಒಳಗಡೆ ಮನಸ್ಸು ಹೋಗಾಗ ನೀವು ಸಮುದ್ರದ ಬಗ್ಗೆ ಯೋಚನೆ ಬರುತ್ತೆ. ಮನಸ್ಸಿಗೆ ಬಂತ ಅಮ್ಮ, ಅದಕ್ಕೊಂದು ನಾಡಿ ಇದೆ. ಆ ಅಮ್ಮನಿಗೆ ಸಂಬಂಧಪಟ್ಟ ನಾಡಿಯಲ್ಲಿ ನಿಮ್ಮ ಮನಸ್ಸು ಪ್ರವೇಶ ಮಾಡಿದಾಗ ನಿಮಗೆ ಅಮ್ಮನ ಯೋಚನೆ ಬರುತ್ತೆ ನಿಮಗೆ. ಹೀಗೆ ನಿಮಗೆ ಏನೇನು ಯೋಚನೆ ಬಂತೋ ಅದಕ್ಕೆ ಸಂಬಂಧಪಟ್ಟ ನಾಡಿ ಇದೆ ನಿಮ್ಮ ಒಳಗಡೆಗೆ ಅಂತ. ಆ ನಾಡಿಯಲ್ಲಿ ನಿಮ್ಮ ಮನಸ್ಸು ಪ್ರವೇಶ ಮಾಡಿರುತ್ತೆ. ನಾಡಿ ಅಂದರೆ ಹೊರಗಡೆ ಫಿಸಿಕಲ್ ಅಲ್ಲ, ಅದು ಸ್ಪಿರಿಚುವಲ್. ಅದು ಅಂದರೆ ಕಣ್ಣಿಗೆ ಕಾಣಿಸೋದು ಅಂಥದ್ದೆಲ್ಲ, ಮುಟ್ಟಿರು ಸಿಗುವಂಥದ್ದಲ್ಲ ಅದು. ಆದರೆ ಅದೊಂದು ಶಕ್ತಿ ನಳಿಕೆ ಅಂತ ಅನ್ಬೋದು ಅದನ್ನು. ಅಂಥವಿದೆ ನಮ್ಮ ಒಳಗಡೆಗೆ ಬೇಕಾದಷ್ಟು ಅಂತ. ಹಾಗಾಗಿ ಅಲ್ಲಲ್ಲಿ ನಮ್ಮ ಮನಸ್ಸು ಹೋದಾಗ ಅಂಥ ಥಾಟ್ಸ್ ಬರೋಂಥದ್ದು, ಅದಕ್ಕೂ ಸಂಬಂಧ ತುಂಬ ಅಂತ. ನಾಡಿಗಳು ಬಂದು ಎಂಡಾಗತ್ತಲ್ಲ, ಅಲ್ಲಿಂದಲೇ ಕೂದಲುಗಳು ಹೊರಗೆ ಬರ್ತಾ ಇರತಕ್ಕಂಥದ್ದು ಅಂತ. ಹಾಗಾಗಿ ಅದಕ್ಕೂ ನಾಡಿಗೂ ಸಂಬಂಧ. ಕೂದಲು ಬಿಚ್ಚಿ ಹಾರಾಡ್ತಾ ಇದ್ರೆ ಮನಸ್ಸು ಕೂಡ ಚಂಚಲ ಆಗುತ್ತೆ. ಹಾಗಾಗಿ ಪುರುಷರು ಕೂಡ ಕೂದಲನ್ನು ಕಟ್ತಾ ಇದ್ರು ಮೊದಲು. ನಮ್ಮಲ್ಲಿ ಬೇರೆ ಬೇರೆ ಥರ ಪದ್ಧತಿಗಳಿತ್ತು. ಕೂದಲನ್ನು ಪೂರ್ತಿ ತೆಗೆಯೋ ಪದ್ಧತಿನೇ ಇತ್ತು. ಮುಂಡನ ಅಂತ ಹೇಳ್ತಾರೆ, ಪೂರ್ತಿ ಕೂದಲು ತೆಗಿತಾ ಇದ್ರು. ಆಗ ಕೂದಲು ಹಾರೋ ವಿಷಯನೇ ಇರೋದೇ ಇಲ್ಲ. ಏನು ಕೂದಲನ್ನು ಪೂರ್ತಿ ಬಿಡ್ತಾ ಇದ್ರು, ಆಗ ಕಟ್ತಾ ಇದ್ರು ಅದನ್ನು, ಬಿಟ್ಟ ಕೂದಲನ್ನು. ಇಲ್ಲ ಕೂದಲನ್ನು ಸ್ವಲ್ಪ ಮಾತ್ರ ತೆಗೆದು ಮತ್ತೆ ಹೆಚ್ಚು ಬಿಡ್ಬೋದು. ಈ ತುದಿ ಮಾತ್ರ ತೆಗೆದು ಜಾಸ್ತಿ ಬಿಡ್ಬೋದು, ಸ್ವಲ್ಪನೇ ಉಳಿಸಿ ಜಾಸ್ತಿ ತೆಗಿಬೋದು. ಒಂದು ಪೂರ್ತಿ ತೆಗೆಯೋದು, ಒಂದು ಪೂರ್ತಿ ಬಿಡೋದು, ಸ್ವಲ್ಪ ಉಳಿಸಿ ಜಾಸ್ತಿ ತೆಗೆಯೋದು, ಜಾಸ್ತಿ ಉಳಿಸಿ ಸ್ವಲ್ಪ ತೆಗೆಯೋದು. 4 ಥರದ ಪದ್ಧತಿ ಇದೆ. 4 ರೀತಿಯಲ್ಲೂ ಕೂದಲಿಗೆ ಸ್ವಾತಂತ್ರ್ಯ ಕೊಡೋ ಹಾಗಿಲ್ಲ. ಹೆಣ್ಮಕ್ಳು ಜಡೆ ಬಿಡ್ತಾರೆ, ಶಿಕ್ಷೆನೇ ಅದು ಹೆಣ್ಮಕ್ಳು ಮಟ್ಟಿಗೆ. ನೀವು ಬಾಬು ಕಟ್ ಮಾಡಿ ಕೂದಲು ಹಾರಾಡೋ ಥರ ಮಾಡಿದರೆ ಆಗ ನಷ್ಟ ಏನು ಅಂದರೆ ಫೋಕಸ್ ಹೋಗುತ್ತೆ. ಚಿತ್ತೈಕಾಗ್ರಹ ಅನ್ನುವಂಥ ದೊಡ್ಡ ಸಂಗತಿ. ಚಿತ್ತೈಕಾಗ್ರಹ ಅನ್ನೋದು ಕೀ ಇದ್ದ ಹಾಗೆ. ಎಲ್ಲ ಬೇಗಕ್ಕೂ ಅದೊಂದೇ ಕೀ. ಚಿತ್ತೈಕಾಗ್ರಹ ಇದ್ದರೆ ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ವಿದ್ಯಾರ್ಥಿ ಓದಬೇಕು, ಚಿತ್ತೈಕಾಗ್ರಹ ಬೇಕು ಅವನಿಗೆ, ಮನಸ್ಸು ಏಕಾಗ್ರ ಆಗಬೇಕು. ಇಂಜಿನಿಯರ್ ಸೇತುವೆ ಕಟ್ತಾನೆ, ಏಕಾಗ್ರತೆ ಬೇಕೋ ಬೇಡವೋ? ಯೋಗಿ ಧ್ಯಾನ ಮಾಡ್ತಾನೆ, ಏಕಾಗ್ರತೆ ಬೇಕು ಅವನಿಗೆ. ಒಬ್ಬ ನೇಕಾರ ಹೊಲಿಗೆ ಮಾಡ್ತಾನೆ, ಏಕಾಗ್ರತೆ ಬೇಕೋ ಬೇಡವೋ? ಒಬ್ಬ ಆಟಗಾರ ಆಟ ಆಡ್ತಾನೆ, ಏಕಾಗ್ರತೆ ಬೇಕೋ ಬೇಡವೋ? ಚಿತ್ರಕಾರ ಚಿತ್ರ ಬಿಡಿಸ್ತಾನೆ, ಏಕಾಗ್ರತೆ ಬೇಕೋ ಬೇಡವೋ? ಅದೊಂದು ಎಲ್ಲ ಬೀಗವನ್ನು ತಿರಿತಕ್ಕಂಥ ಕೀಲಿಕೈ. ಅದು ಒಂದೇ ಕೀಲಿಕೈಯಿಂದ ಎಲ್ಲ ಬೀಗ ತೆಗೆದು ಗೊತ್ತಾ ನಿಮಗೆ? ನೋಡಿದ್ದೀರ ಅಂಥದ್ದೊಂದು ಕೀಲಿಕೈ ಬಂದೆ ಎಲ್ಲ ಬೀಗಕ್ಕೂ ಒಂದೇ ಆಗತ್ತೆ ಅಂತ ಗೊತ್ತಾ? ಅಂಥದ್ದೊಂದು ನಿಮಗೆ ಏಕಾಗ್ರತೆ ಅನ್ನೋದಂಥದ್ದು. ನೀವು ಏನು ಸಾಧನೆ ಮಾಡಬೇಕು ಅಂದರೂ ಇದು ಒಂದು ಬೇಕಾಗತ್ತೆ. ಅದಿಲ್ಲದೆ ಇಹವೂ ಇಲ್ಲ ಪರವೂ ಇಲ್ಲ. ಏಕಾಗ್ರತೆನ ಹಾಳು ಮಾಡಿದ ಮೇಲೆ ಮತ್ತೇನು ಪ್ರಯೋಜನ ಹೇಳಿ? ಹಾಗಾಗಿ ನಮ್ಮಲ್ಲಿ ರಾಜ ಕಿರೀಟ ಹಾಕೋತಾ ಇದ್ದ. ಯಾಕೆ? ಕೂದಲನ್ನು ಬಂಧಿಸಬೇಕು ಅಂತ. ಹಿರಿಯರು ಪೇಟೆ ಕಟ್ಕೋತಾ ಇದ್ರು ಅಲ್ವಾ? ಹಳೆ ಜನಗಳು ಪೇಟ ಕಂಪಲ್ಸರಿ. ನಮ್ಮಲ್ಲಿ ಪೇಟ ಇಲ್ಲದೆ ಯಾವ ವ್ಯವಹಾರವಿಲ್ಲ, ಪೇಟ ಕಟ್ಟಲೇಬೇಕು. ಮನೆಯಿಂದ ಹೊರಗೆ ಹೋಗೋದು ಕಡ್ಡಾಯ. ಪಗಡಿಗಳನ್ನು ಕಟ್ತಾರೆ ರಾಜಸ್ಥಾನದಲ್ಲಿ, ದೊಡ್ಡ ದೊಡ್ಡದಿರುತ್ತೆ, ಸುತ್ತತಾ ಹೋಗ್ತಾರೆ. ದಪ್ಪ ಇರುತ್ತೆ, ಬಣ್ಣ ಇರುತ್ತೆ. ಅದೆಲ್ಲ ಯಾಕೆಂದರೆ ಚಿತ್ತ ಏಕಾಗ್ರಕ್ಕಾಗಿ, ಮನಸ್ಸನ್ನು ಏಕಾಗ್ರ ಮಾಡಬೇಕು ಅನ್ನೋ ಸಲುವಾಗಿ ಕೂದಲನ್ನು ಹಾರಾಡಕ್ಕೆ ಬಿಡಬಾರ್ದು ಅಂತ. ಸುಮ್ಮನೆ ನಿಮ್ಗೆ ಅದು ನೆನ್ಪು ಮಾಡ್ತೇವೆ. ಮಹಾಭಾರತದ ಒಂದು ಸಣ್ಣ ಸಂದರ್ಭ ಅಷ್ಟೇ. ಕರ್ಣ ಸರ್ಪಾಸ್ತ್ರ ಬಿಡ್ತಾನೆ ಅರ್ಜುನನ ಮೇಲೆ. ಸರ್ಪಾಸ್ತ್ರ ಏನು ಮಾಡುತ್ತೆ? ಅರ್ಜುನನ ಕಿರೀಟವನ್ನು ಅಪಹರಿಸಿತು. ಕಾಲಿನಿಂದ ಕೃಷ್ಣ ಅದುಮಿದಾಗ ಕುದುರೆಗಳು ಮಂಡಿಯೂರಿ ಕುಳಿತು. ಕುದುರೆಗಳು ಕಾಲಲ್ಲಿ ಎತ್ಕೊಂಡಿದ್ದಲ್ವಾ? ಕೃಷ್ಣ ಅದುಮಿದಾಗ ಕೃಷ್ಣನ ತಾಕತ್ತು ಹೇಗಿದೆ ನೋಡಿ ಅಂತ ಮಂಡಿ ಊರಿ ಕುಳಿತು. ಸಾರಥಿಯ ಸಾರಥ್ಯದ ಚಾತುರ್ಯ ಅಂದರೆ ಅದು ಒಬ್ಬ ಸಾರಥಿ ರಥಿಕನ ಜೀವ ಉಳಿಸ್ತಾನೆ. ಹಾಗೆ ಅಂದರೆ ಕೊರಳಿಗೆ ಗುರಿ ಇಟ್ಟಿದ್ದ, ಅದನ್ನು ಗಮನಿಸ್ತಾನೆ.
ಕೃಷ್ಣ, ಕುದುರೆಗಳು ಮಂಡಿ ಊರು ಹಾಗೆ ಮಾಡ್ತಾನೆ. ಅದರ ಪರಿಣಾಮವಾಗಿ ಅದು ಬಾಣ ಬರಲ್ಲೇ ಬರ್ತಾ ಇದೆ. ಅರ್ಜುನ ಕೆಳಗಡೆ ಹೋಗ್ತಾನೆ. ಅರ್ಜುನ ಕೆಳಗಡೆ ಹೋದಾಗ ಇಲ್ಲಿಗೆ ಬೀಳ್ಬೇಕಾದ ಬಾಣ ಇಲ್ಲಿಗೆ ಬಿತ್ತು, ಕಿರೀಟ ಹಾರೋಯ್ತು. ಇದು ನಿಮಗೆಲ್ಲ ಗೊತ್ತಿರೋಂಥ ಕತೆ ಅಲ್ವಾ? ಯುದ್ಧ ಮುಂದುವರಿಸ್ತಾನೆ. ಆದರೆ ಒಂದು ಬಿಳಿಯ ಬಟ್ಟೆಯಿಂದ ತನ್ನ ಕೂದಲನ್ನು ಕಟ್ಟಿಕೊಂಡು ಯುದ್ಧವನ್ನು ಮುಂದುವರಿಸ್ತಾನೆ. ಮಹಾಭಾರತದಲ್ಲಿ ಇದೆ, ವ್ಯಾಸ ಮಹಾಭಾರತದಲ್ಲಿ ಕರ್ಣಪರ್ವದಲ್ಲಿ ವಿಷಯ ಇದೆ. ಬಿಳಿಯ ಬಟ್ಟೆಯಿಂದ ತನ್ನ ಕೂದಲನ್ನು ಬಂಧಿಸಿಕೊಂಡ. ಅಷ್ಟು ಮುಖ್ಯ ಅದು. ಯುದ್ಧದ ಮಧ್ಯೆ ಆದರೂ ಕೂಡ ಒಂದೊಂದು ಕ್ಷಣ ಕೂಡ ಮುಖ್ಯ ಅಲ್ವಾ? ಯುದ್ಧದಲ್ಲಿ ಒಂದು ಕ್ಷಣ ವ್ಯತ್ಯಾಸ ಆದರೆ ಪ್ರಾಣ ಹೋಗುತ್ತೆ ಅದರಲ್ಲಿ. ಆ ರೀತಿ ನಡೀತಾ ಇರುತ್ತೆ ಯುದ್ಧ ಅನ್ನೋದು. ಆದರೂ ಅವನು ಬಿಳಿ ಬಟ್ಟೆ ಹುಡುಕೊಂಡು ಅಲ್ಲಿ ಆ ಬಿಳಿ ಬಟ್ಟೆ ತಗೊಂಡು ಅದನ್ನು ಕಟ್ಕೊಳ್ತಾನೆ ತಲೆಗೆ, ಚಿತ್ತೈಕಾಗ್ರಕ್ಕಾಗಿ. ಕೂದಲು ಬಿಚ್ಚಿ ಹರಡಿದವರನ್ನು ಕೊಲ್ಲಬಾರದು ಅಂತದೆ ಯುದ್ಧದಲ್ಲಿ. ಯುದ್ಧ ಮಾಡ್ತಾ ಮಾಡ್ತಾ ಕಿರೀಟ ಹಾರೋಗಿರುತ್ತೆ ಅಥವಾ ಶಿರಸ್ತ್ರಾಣ ಹಾರೋಗಿರುತ್ತೆ ಒಂದು, ಅವನು ಕೊಲ್ಲಬಾರದು ಅಂತ. ಯಾಕೆಂದ್ರೆ ಕೂದಲು ಹರಡಿದಾಗ ಮನಸ್ಸು ಚಂಚಲ ಆಗಿರುತ್ತೆ. ಆ ಸಮಯದ ಸತ್ತವನಿಗೆ ಮುಂದೆ ಒಳ್ಳೆ ಗತಿ ಸಿಕ್ಕಲ್ಲ. ಶತ್ರುವಾದರೂ ಕೂಡ ಮುಂದೆ ಒಳ್ಳೆ ಗತಿ ಸಿಗಬೇಕು ಅಂದರೆ ಸಾಯುವಾಗ ಏಕಾಗ್ರತೆ ಇರಬೇಕು, ಅವನಿಗೆ ದೇವರ ಕಡೆ ಮನಸ್ಸು ಇರಬೇಕು, ಏಕಾಗ್ರತೆ ಇರಬೇಕು. ಹಾಗಿದ್ರೆ ಮಾತ್ರ ಮುಂದೆ ಒಳ್ಳೆ ಗತಿ ಸಿಗುತ್ತೆ. ಮನಸ್ಸು ಚಂಚಲವಾಗಿದ್ದ ಸಾಯೋ ಹೊತ್ತಲ್ಲಿ ಮುಂದೆ ಒಳ್ಳೆ ಗತಿ ಸಿಗಲ್ಲ. ಶತ್ರುವಿನ ಮೇಲಾದರೂ ಕೂಡ ಜೀವದ ಮೇಲೆ ದ್ವೇಷ ಇಟ್ಕೋಬಾರ್ದು. ದ್ವೇಷ ವಿಷಯದ ಮೇಲೆ ಮಾತ್ರ ಅಷ್ಟೇ ಅಂತ. ಆ ಜೀವಕ್ಕೆ ಮುಂದೆ ಒಳ್ಳೇದಾಗಲಿ ಅಂತಲೇ ನಾವು ಬಯಸಬೇಕು ಅಂತ. ಹಾಗಾಗಿ ರಾಮ ಮಾರೀಚನ ಮೇಲೆ ಬಾಣ ಪ್ರಯೋಗ ಮಾಡಬೇಕಾದ್ರೆ ಅವನಿಗೆ ಮೋಕ್ಷ ಆಗೋ ಥರನೇ ಬಾಣ ಪ್ರಯೋಗ ಮಾಡ್ತಾನೆ. ಯಾವ ಥರ ಬಾಣ ಪ್ರಯೋಗ ಮಾಡಿದ್ರೆ ಮೋಕ್ಷ ಆಗುತ್ತೋ ಅವನಿಗೆ ಅದೇ ಥರ ಬಾಣ ಪ್ರಯೋಗ ಮಾಡ್ತಾನೆ. ಜೀವದ ಮೇಲೆ ದ್ವೇಷ ಇಲ್ಲ ಭಾರತದ ಪದ್ಧತಿಯಲ್ಲಿ ಅಂತ. ಯಾಕೆ ಹೇಳಿದ್ರು ಅಂದರೆ ಈ ಕೂದಲನ್ನು ಬಂಧಿಸುವಂಥದ್ದು ತುಂಬ ಮುಖ್ಯ ಅಂತ. ನೀವೆಲ್ಲ ಜೀವನದಲ್ಲಿ ಮುಂದೆ ಬೆಳೆಯೋ ಅಂತಾರೋ ನಿಮ್ಮ ತಲೆಯಲ್ಲಿ ಈ ವಿಷಯ ಇರಬೇಕು. ತಲೆ ಹೇಗೆ ಇಟ್ಕೋಬೇಕು ಅನ್ನೋದು ಇರಬೇಕೋ ಬೇಡ ತಲೆ ಒಳಗಡೆಗೆ ಹೇಳಿ, ಇರಬೇಕೋ ಬೇಡ? ತಲೆಯನ್ನು ರಕ್ಷಣೆ ಮಾಡ್ಕೋಬೇಕು. ತಲೆಯನ್ನು ರಕ್ಷಣೆ ಮಾಡ್ಕೋಬೇಕು ಅಂದರೆ ದೊಣ್ಣೆ ಪೆಟ್ಟು ಬಿಡದಾರಾಗ ಮಾತ್ರ ಅಲ್ಲ, ಚಿತ್ತೈಕಾಗ್ರಕ್ಕೆ ಬೇಕಾಗೋ ಥರ ತಲೆ ಎಲ್ಲೆಲ್ಲ ಹೋಗ್ಬಾರ್ದದು. ತಲೆ ಅದು ಹೋಗಬೇಕಾದಲ್ಲೇ ಹೋಗಬೇಕು, ಅದು ಏಕಾಗ್ರವಾಗಿರಬೇಕು. ಅದಕ್ಕಾಗಿ ಕೂದಲನ್ನು ಬಂಧಿಸ್ತಕ್ಕಂಥ ಯಾವುದಾದ್ರು ರೀತಿಯಿಂದ ಕೂದಲು ಕಟ್ಕೊಳ್ಳೋದು, ಅದರ ಮೇಲಕ್ಕೆ ಮತ್ತೆ ಕಿರೀಟವೋ ಪೇಟವೋ ಇಂಥದ್ದನ್ನು ಧಾರಣೆ ಮಾಡೋಂಥ ಪದ್ಧತಿ ಅಥವಾ ಜಡೆ ಹಾಕ್ಕೊಳ್ಳೋಂಥ ಪದ್ಧತಿ ಇರೋದು ಅದೇ ಕಾರಣಕ್ಕೋಸ್ಕರವಾಗಿ.